ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಭಗವಾನ್ ವಿಷ್ಣುವನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಭಗವಾನ್ ವಿಷ್ಣುವಿನ ಕನಸು ಅಂದ್ರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವು ತಕ್ಷಣ ಭವಿಷ್ಯದಲ್ಲಿ ಎಲ್ಲಾ ಕ್ರಿಯೆಗಳಲ್ಲಿ ಉತ್ತಮ ಮತ್ತು ಧನಾತ್ಮಕ ಫಲಿತಾಂಶಗಳನ್ನ ಪಡೆಯುತ್ತೀರಾ ಅಂತ ಹೇಳ್ಬೋದು. ನೀವು ಜೀವನದಲ್ಲಿ ಮಾಡಲು ಬಯಸುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡಲು ಪ್ರಯತ್ನಿಸಬೇಕು ಅಂತ ಕನಸು ನಿಮ್ಮನ್ನ ಕೇಳುತ್ತೆ ಅಂತ ಹೇಳ್ಬೋದು. ಇನ್ನು ಕನಸು ಒಳ್ಳೆಯದು ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ಕನಸು ನಿಮ್ಮನ್ನ ಹೆಚ್ಚು ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿರಲು ಕೇಳುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ಭಗವಾನ್ ವಿಷ್ಣುವಿನ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಒಟ್ಟಿಗೆ ಕನಸಲ್ಲಿ ಕಾಣುವುದು ಅಂದ್ರೆ ವಿಶೇಷವಾಗಿ ಸಂಬಂಧದ ವಿಷಯಗಳಲ್ಲಿ ಮುಂಬರುವ ಒಳ್ಳೆಯ ದಿನಗಳ ಸಂಕೇತ ಅಂತಾನೆ ಹೇಳ್ಬೋದು. ಇದರರ್ಥ ಅದೃಷ್ಟ ಮತ್ತು ಉತ್ತಮ ರೀತಿಯ ಸಂಬಂಧ ಅಂತ ಹೇಳ್ಬೋದು. ಇನ್ನು ಕನಸು ಅಂದ್ರೆ ಮದುವೆ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಇದು ವಿರುದ್ಧ ಲಿಂಗಗಳೊಂದಿಗಿನ ಉತ್ತಮ ಸಂಬಂಧದ ಸಂಕೇತ ಅಂತಾನೆ ಹೇಳ್ಬೋದು. ಎರಡನೆಯದಾಗಿ, ಆದಿಶೇಷನ ಮೇಲಿರುವ ಭಗವಾನ್ ವಿಷ್ಣುವಿನ ಕನಸು ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ದಿಟ್ಟ ಬದಲಾವಣೆಗಳನ್ನ ಮಾಡಬಹುದು ಮತ್ತು ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಇದು ಶಾಂತಿ ಮತ್ತು ಪ್ರಗತಿಯ ಅವಧಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಮೂರನೆಯದಾಗಿ, ವಿಷ್ಣು ಮತ್ತು ಇತರ ದೇವರುಗಳು ಮತ್ತು ಸಂತರ ಕನಸು ಕಾಣುವುದು ಅಂದ್ರೆ ನೀವು ಜೀವನದಲ್ಲಿ ಭೇಟಿಯಾಗಲು ಬಯಸುವ ವ್ಯಕ್ತಿಯನ್ನ ನೀವು ಭೇಟಿಯಾಗುತ್ತೀರಾ ಅಂತ ಅರ್ಥ. ನಾಲ್ಕನೆಯದಾಗಿ, ಗರುಡನೊಂದಿಗೆ ಭಗವಾನ್ ವಿಷ್ಣುವಿನ ಬಗ್ಗೆ ಕನಸು ಕಾಣದರೆ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸೆಗಳು ಈಡೇರುತ್ತೆ ಅಂತ ಅರ್ಥ. ನಿಜವಾಗಿಯೂ ಉತ್ತೇಜಕವಾದುದನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗಲು ಕನಸು ಒಂದು ರೀತಿಯ ಸಂಕೇತ ಅಂತ ಹೇಳ್ಬೋದು. ಇದರರ್ಥ ಪ್ರಯಾಣ ಮತ್ತು ದೂರದ ಸ್ಥಳಗಳಿಗೆ ಭೇಟಿಯನ್ನು ನೀಡುವುದು.